ಏನಾಗಿದೆ ಮೇಡಮ್ ಅವರ? ಪಂಕ್ಚರ್ ಆಗಿದೆಯಪ್ಪ, ಸ್ವಲ್ಪ ಪಂಚರ್ ಹೊಡ್ಕೊಡ್ತೀಯಾ? ಆಯ್ತು ಮೇಡಮ್, ಸ್ವಲ್ಪ ವೇಟ್ ಮಾಡ್ತೀರಾ? ಹೌದಾ, ಸ್ವಲ್ಪ ಬೇಗ. ಈ ಚಾರುಲತಾ ಅವ್ರ ಮನೆ ಅಲ್ವಾ? ನೋಡಪ್ಪ, ನಾನು ಆ ದೊಡ್ಡ ಮನೆ ಕಾಣ್ತಿದ್ಯಲ್ಲ ಅಲ್ಲಿರ್ತೀನಿ. ಕೆಲಸ ಎಲ್ಲ ಮುಗಿದ್ಮೇಲೆ ನನ್ನ ಕರಿ, ನಾನು ಬಂದು ಗಾಡಿ ತಗೊಂಡು ಹೋಗ್ತೀನಿ, ಆಯ್ತಾ? ಸರಿ ಮೇಡಮ್. ಚಾರುಲತಾ, ಚಾರುಲತಾ ಅವರೇ ಮನೇಲಿದ್ದೀರಾ? ಒಂದ್ ನಿಮಿಷ ಇರಿ. ಪಾರ್ವತಿ ಅವರೇ, ಏನಿದು ಸರ್ಪ್ರೈಸ್? ಏನಿಲ್ಲ, ನಿಮ್ ಮನೆ ರೋಡಲ್ಲಿ ನನ್ನ ಗಾಡಿ ಪಂಚರ್ ಆಗೋಯ್ತು. ಹಾಗೆ ಪಂಚರ್ ಹಾಕ್ಸಕ್ ಕೊಟ್ಟು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು, ಊಟ ಮಾಡಿ ಬನ್ನಿ. ಅಯ್ಯೋ ಏನು ಬೇಡ, ನಂದು ಊಟ ಎಲ್ಲ ಆಯ್ತು. ಹೀಗೆ ನಿಮ್ಮನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹೇಗೋ ನಿಮ್ಮ ಯಜಮಾನ್ರನ್ನ ಮೀಟ್ ಮಾಡಿದಾಗ ಆಗತ್ತೆ ಅಂತ. ಪಾರ್ವತಿ ಅವರೇ, ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ನಮ್ಮ ಯಜಮಾನ್ರು ಮನೆಯಲ್ಲೇ ಇದ್ದಾರೆ. ಜಾನು, ಬನ್ನಿ ಕುತ್ಕೊಳ್ಳಿ. ಆಕ್ಚುಲಿ ಪಾರ್ವತಿ ಅವರೇ, ನಾನೇ ನಿಮಗೆ ಕಾಲ್ ಮಾಡೋಣ ಅಂತ ಇದ್ದೆ. ನಮ್ಮ ಯಜಮಾನ್ರು ಮನೆಯಲ್ಲೇ ಇದ್ದಾರೆ, ನಿಮ್ಗೆ ಅವ್ರನ್ನ ಮೀಟ್ ಮಾಡ್ಸೋಣ ಅಂತ. ಪ್ರತಿ ಸತಿ ನಮ್ಮ ಮನೆಗೆ ಬಂದಾಗ್ಲೂ ನಮ್ಮ ಮನೆ ತೋರಿಸೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ನೋಡಿ. ಇದು ಹಾಲು, ಅದು ಡೈನಿಂಗ್ ಹಾಲು, ಆಮೇಲೆ ಇದು ಬಾಲ್ಕನಿ. ಇಲ್ಲಿ ಮೇಲ್ಗಡೆ 3 ರೂಮ್ ಇದೆ, ಅದ್ರ ಮೇಲ್ಗಡೆ 2 ರೂಮ್ ಇದೆ. ಇಲ್ಲಿ ಮೇಲ್ಗಡೆ 1 ರೂಮ್ ನಲ್ಲಿ ಅತ್ತೆ ಮಾವ ಇರ್ತಾರೆ, ಈ ಕಡೆ ರೂಮ್ ನಲ್ಲಿ ನಾನು ಮತ್ತೆ ನನ್ನ ಗಂಡ ಇರ್ತೀವಿ. ಅದೇ ಹೇಳದ್ನಲ್ಲ, ಒಂದು ಮುಕ್ಕಾಲ್ ಟಿಕೆಟ್ ಮತ್ತೆ ಅರ್ಧ ಟಿಕೆಟ್ ಇದೆ ಅಂತ, ಅದಕ್ಕೊಂದೊಂದು ರೂಮ್. ಇಲ್ಲೇ ಒಂದು ರೂಮ್ ಇದೆಯಲ್ಲ, ಇದು ಅರ್ಧ ಟಿಕೆಟ್. ಇದು ನಮ್ಮ ಹೋಮ್ ಸ್ವೀಟ್ ಹೋಮ್. ತುಂಬಾ ಚೆನ್ನಾಗಿದೆ. ಓಹೋ, ಯಾರು ಗೆಸ್ಟ್ ಬಂದ್ಬಿಟ್ಟಿದ್ದಾರೆ? ನನ್ನ ಫ್ರೆಂಡು ಪಾರ್ವತಿ ಅಂತ. ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಸಲ್ವಾ? ಪಾರ್ವತಿ, ಅವಾಗ್ಲೇ ಹೇಳಿದ್ನಲ್ಲ, ಶ್ರೀಹರಿ ನಿಮ್ಮಿ. ಓ ಅದೇ, ಮುಕ್ಕಾಲ್ ಟಿಕೆಟು, ಹಾಫ್ ಟಿಕೆಟು ಇವ್ರನಾ? ನಾವಿಬ್ರು ಹೋಗಿ ಐಸ್ ಕ್ರೀಮ್ ತಿನ್ಕೊಂಡ್ ಬರ್ತೀವಿ. ಮಾರ್ಕೆಟ್ ಅಲ್ಲಿ ನ್ಯೂ ಐಸ್ ಕ್ರೀಮ್ ಕಮ್ ಮಾಡಿದ್ಯಂತೆ. ಲಂಚ್ ಆದ್ಮೇಲೆ ಈಟ್ ಮಾಡಿದ್ರೆ ಬೇಗ ಡೈಜೆಷನ್ ಆಗುತ್ತಂತೆ. ನಾನು ಶ್ರೀಯರಿಗೆ ಗೋ ಮಾಡಿ ಈಟ್ ಮಾಡ್ಕೊಂಡು ಕಮ್ ಮಾಡ್ತೀವಿ. ಹೌದು, ನಿಮ್ ಯಜಮಾನ್ರಲ್ಲಿ ಅವ್ರನ್ನ ಇಂಟ್ರೊಡ್ಯೂಸೇ ಮಾಡಿಸ್ಲಿಲ್ಲ ಅಲ್ಲ, ಇಷ್ಟೊತ್ತು ಇಲ್ಲೇ ಇದ್ರು, ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ, ನಿಮ್ಮ ಅಣ್ಣ ಏನ್ ಮಾಡ್ತಿದ್ದಾರೆ ಅಂತ ನೋಡ್ಬಿಟ್ಟು ಅವ್ರನ್ನ ಇಲ್ಲಿ ಕಳ್ಸಿ, ಆಮೇಲೆ ಐಸ್ ಕ್ರೀಮ್ ತಿನ್ನಕ್ ಹೋಗ್ರೋ. ಪಾಪಣ್ಣ, ವಾ ಪಾಪಣ್ಣ, ಹೈಡೆನ್ ಸಿಕ್ಕಾಡ್ತಿದ್ಯಾ? ನನ್ನ ಜನಗಳ ಇಲ್ಲ, ನಾನು ಅದು ಉಂಗ್ರ ಕಳ್ದೋಗಿದೆ, ಹುಡುಕ್ತಾ ಇದ್ದೀನಿ. ಏನ್ ಪಾಪಣ್ಣ ಇನ್ನು ಪೆದ್ದಂತರ ಮಾತಾಡ್ತೀಯಾ? ಉಂಗ್ರ ಕಳ್ದೋದ್ರೆ ಅದು ಬಿದ್ದೋಗಿರೋ ಜಾಗದಲ್ಲೇ ಸಿಗುತ್ತಾ? ಅದು ಬಿದ್ದಿರೋ ಫೋರ್ಸ್ಗೆ ರಿಬೌಂಡ್ ಆಗಿ, ಪಿಚ್ ಆಗಿ, ಉರುಳು ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ. ನಾನು ಹೋಗಿ ಹುಡ್ಕೊಂಡ್ ಬರ್ತೀನಿ, ಆಯ್ತಾ? ನಿಮ್ಮಿ ಲೆಗ್ ಸೈಡ್ ಅಲ್ಲಿ ಹುಡ್ಕೊ, ನಾನು ಆಫ್ ಸೈಡ್ ಅಲ್ಲಿ ಹುಡ್ಕಿ. ಓಕೆ? ಜಾನು, ಅದನ್ನ ಆಮೇಲೆ ಹುಡುಕಿದ್ರೆ ಆಯ್ತು. ಮನೆ ಗೆಸ್ಟ್ ಬಂದಾಗ್ಲೇ ನೀವು ಅದನ್ನ ಹುಡ್ಕೊಂಡು ಕೂತ್ಕೋಬೇಕಾ? ಬೇಗ ಬನ್ನಿ ಈ ಕಡೆ. ಫಿಂಗರ್ ಅಲ್ಲಿ ರಿಂಗ್ ಇಟ್ಕೊಂಡು ಎಲ್ಲೆಲ್ಲೋ ಸರ್ಚ್ ಮಾಡ್ತೀಯಲ್ಲೋ. ಉಂಗ್ರ ಸಿಕ್ತು, ಉಂಗ್ರ ಸಿಕ್ತು. ಉಂಗ್ರದಲ್ಲಿ ಇದ್ದಿದ್ದು ಕಲ್ಲು ಬಿದ್ದೋಗಿದೆ. ದಯವಿಟ್ಟು ಹುಡುಕಿ. ಗ್ರೀನ್ ಕಲರ್, ಯೆಲ್ಲೋ ಕಲರ್ ಇರುತ್ತೆ, ಹುಡುಕ್ರು. ಏನ್ ಅಷ್ಟೊಂದು ಹುಡುಕ್ತಿದ್ದಾರೆ? ಅಷ್ಟೊಂದು ಇಂಪಾರ್ಟೆಂಟ್ ಆ ಉಂಗ್ರ? ಜಾನು, ಬನ್ನಿ ಇಲ್ಲಿ. ಪಾರ್ವತಿ ಅವ್ರಿಗೆ ನಿಮ್ನ ಪರಿಚಯ ಮಾಡಿಸ್ಬೇಕು. ಸ್ಟೋನು ನಿನ್ ರಿಂಗ್ ಅಲ್ಲಿ ಇದೆ, ರಿಂಗು ನಿನ್ ಫಿಂಗರ್ ಇದೆ. ಸುಮ್ನೆ ನಮ್ ಟೈಮ್ ವೇಸ್ಟ್ ಮಾಡ್ಬೇಡ. ಶ್ರೀಹರಿ, ಐಸ್ ಕ್ರೀಮ್ ಮೀಟ್ ಮಾಡೋಣ, ಕಮ್ ಮಾಡ. ನಮ್ ಟೈಮ್ ವೇಸ್ಟ್ ಮಾಡಿದಕ್ಕೆ 500 ರೂಪಾಯಿ ಫೈನ್ ಕಟ್ಟು. ಸರಿ, ರಿಂಗ್ದು ಕಲ್ಲಲ್ಲಿ ಬಿದ್ದಿದೆ ನೋಡೋ. ಸೈಲೆಂಟ್ ಆಗಿ ಹೋಗ್ರ. ಸೈಲೆನ್ಸ್. ನೋಡಿ ಅದಕ್ಕೆ, ಅವ್ನು ಹುಡುಕ್ತಾ ಇರೋ ವಸ್ತು ಇವತ್ತು ಸಿಗಲ್ಲ, ಅವ್ನು ಇಲ್ಲಿಗೆ ಬರಲ್ಲ. ಐಸ್ ಕ್ರೀಮ್ ಮೀಟ್ ಮಾಡಕ್ ಟೈಮ್ ಆಯ್ತು, ನಾವು ಗೋ ಮಾಡ್ತೀವಿ, ಬಾಯ್. ಸರಿ ಚಾರುಲತಾ ಅವರೇ, ನಾನು ಹೊರಡ್ತೀನಿ. ನನ್ನ ಕಸಿನ್ ಮನೆಗೆ ಹೋಗಬೇಕು. ನಿಮ್ಮ ಯಜಮಾನ್ರನ್ನ ನಾನು ಇನ್ನೊಂದ್ಸಲ ಮೀಟ್ ಮಾಡ್ತೀನಿ. ಅಷ್ಟರಲ್ಲಿ ಆ ಉಂಗ್ರದ ಕಲ್ಲು ಸಿಕ್ಕಿರತ್ತೆ. ಶೋರ್, ಸರಿ, ಬಾಯ್ ಬಾಯ್. ಪಾರ್ವತಿ ಅವರೇ, ಬ್ಯಾಗ್ ಮಾಡ್ತಿದ್ರಾ? ನೀವು ಉಮಾ ಅವ್ರ ಗಂಡ ಪುಂಡರೀಕ ಅಲ್ವಾ? ಇಲ್ಲ, ನಾನಲ್ಲ, ನಾನು ಚಾರುಲತಾ ಅವ್ರ ಗಂಡ ಪುಂಡರೀಕ. ಇಲ್ಲ, ನೀವು ಉಮಾ ಅವ್ರ ಗಂಡ ಪುಂಡರೀಕನೇ. ನಾನೇ ನೋಡಿದೀನಿ. ಆ ಅಮ್ಮನ್ ಕೈ ಹಿಡ್ಕೊಂಡು ಅವಳ ಹೆಗಲ್ ಮೇಲೆ ಕೈ ಹಾಕೊಂಡು ರೋಡ್ ಸರ್ವೆ ಮಾಡ್ತಿದ್ರಿ.
ಪಾರ್ವತಿಯವರೇ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಪುಂಡ ನನ್ ಗಂಡ, ಪುಂಡರೀಕ. ನಾನು ಇವ್ರ ಗಂಡ. ನೀವು ಬೇರೆ ಯಾರನ್ನೋ ಕನ್ಫ್ಯೂಸ್ ಮಾಡ್ಕೋತಿದ್ದೀರಾ. ಕನ್ಫ್ಯೂಸಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇಸ್. ನಾನು ಒಂದ್ಸಲ ನೋಡಿದ್ಮೇಲೆ ಮುಗೀತು. ನನ್ನ ಫೋನಲ್ಲಿ ಪ್ರೂಫ್ ಇದೆ, ಇರಿ ತೋರಿಸ್ತೀನಿ ನೋಡಿ. ಇಂಥ ಒಳ್ಳೆ ಹೆಂಡತಿನ ಮನೇಲಿ ಇಟ್ಕೊಂಡು ರಸ್ತೆಲಿ ಅವಳು ಯಾವಳ ಜೊತೆ ತಿರ್ಗಾಡ್ತಿರಲ್ರಿ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಮಾನ ಮರ್ಯಾದೆ ಇಲ್ವಾ? ನಿಮ್ಮಂತವ್ರನ್ನೆಲ್ಲ ಪೊಲೀಸರಿಗೆ ಹಿಡ್ಕೊಡ್ಬೇಕು. ಅಷ್ಟೇ ಅಲ್ಲ, ಅವರಿಂದ ಗುಂಡು ಹೊಡಿಸಿ ಸಾಯಿಸ್ಬಿಡ್ಬೇಕು. ಪಾರ್ವತಿಯವರೇ, ನೀವು ಇಷ್ಟೊಂದು ಎಕ್ಸೈಟ್ ಆಗ್ಬೇಡಿ. ನೀವು ಖಂಡಿತವಾಗ್ಲೂ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಈ ಫೋಟೋನಲ್ಲಿ ಇರೋರು ಇವ್ರ ತರಾನೇ ಇದ್ದಾರೆ, ಹೌದು. ಆದ್ರೆ ಪಕ್ಕದಲ್ಲಿರೋರು ಯಾರು ಅಂತ ನನ್ಗೂ ಗೊತ್ತಿಲ್ಲ. ಇನ್ಯಾರ್ರಿ? ಉಮಾ ಅಂತ ಇವ್ರ ಹೆಂಡತಿ. ನಾನೇ ಮಾತಾಡ್ಸಿದೀನಿ. ಬೇಕಾದ್ರೆ ಆಯಮ್ಮನ್ನು ಕರ್ಕೊಂಬಂದು ಇಲ್ಲೇ ನಿಲ್ಲಿಸ್ತೀನಿ. ಇವ್ರಿಗೆ 2 ಮದ್ವೆ ಆಗಿದೆ, 2ನೇ ಮದ್ವೆ ಮುಚ್ಚಿಟ್ಟಿದ್ದಾರೆ. ಬಂಗಾರದಂತ ಹೆಂಡತಿಗೆ ಬೇವ್ಕೂಫ್ ಗಂಡ. ಇಲ್ಲ ಸ್ವೀಟು, ಆ ಫೋಟೋಲಿ ಇದ್ದಿದ್ ನಾನೇ. ಆದ್ರೆ ನನ್ನ ಪಕ್ಕ ಇತ್ತಲ್ಲ ಅಯ್ಯಮ್ಮ, ಅವಳು ನನ್ನ ಹೆಂಡತಿ ಅಲ್ಲ. ಆ ಫೋಟೋನಲ್ಲಿ ಇದ್ದಿದ್ ನೀವೇ ಅಂತ ಪ್ರೂವ್ ಆಯ್ತಲ್ವಾ? ಹಾಗಾದ್ರೆ ಪಾರ್ವತಿ ಹೇಳಿದ್ ನಿಜ. ರಾಮ್ ಸ್ವಾಮಿ, ಏನೋ ಇದು ಪಾಪು, ಚೌಕಾಸಿ ಫೋನ್ ನಲ್ಲಿ ಉಮಾ ಫೋಟೋ. ಉಮಾ ಕತ್ತಲ್ಲೂ ತಾಳಿ, ಚೌಕಾಸಿ ಕತ್ತಲ್ಲೂ ತಾಳಿ, ಡಬಲ್ ತಾಳಿ ಕತೆನಾ? ಇಲ್ಲಮ್ಮ, ಪ್ರಾಮಿಸ್ ಇಲ್ಲಮ್ಮ. ಇದೆಲ್ಲ ಬೇಕಿತ್ತ ನಿನಗೆ? ಅಮ್ಮ ಇಲ್ಲಮ್ಮ, ಅಮ್ಮ ಒಂದ್ ನಿಮಿಷ ಕೇಳಿಸ್ಕೋ. ಹಾಗಲ್ಲಮ್ಮ. ಇಂಥ ಎಡವಟ್ಟುಗಳನ್ನ ಮನೆಯವರೆಗೂ ತರಬಾರ್ದು. 2ನೇ ಹೆಂಡತಿ ಇದ್ರೆ ಅವಳ ಜೊತೆ ಫೋಟೋನೇ ತೆಗೆಸ್ಕೋಬಾರ್ದು, ಗೊತ್ತಾ? ಪಾಂಡು ಅಂಕಲ್ದು ಜಯ ಅಂಟಿದು ಒಂದ್ ಫೋಟೋನೂ ಇಲ್ಲ. ಮಮ್ಮಿ, ನಿನಗೆ ಡಬಲ್ ತಾಳಿ ಅರ್ಥ ಗೊತ್ತಾ? ಡಬಲ್ ಮೀನ್ಸ್ 2, ತಾಳಿ ಮೀನ್ಸ್ ವೇಟ್. ಅಲ್ಲಮ್ಮ, ಡಬಲ್ ಅಂದ್ರೆ 2 ಕರೆಕ್ಟು. ತಾಳಿ ಅಂದ್ರೆ ಈ ತಾಳಿ 1, 2 ಡಬಲ್ ತಾಳಿ. ಅಲ್ಲಿ ಫೋಟೋದಲ್ಲಿ ಪಾಪಣ್ಣ ಪಕ್ಕ ಉಮಾ ನಿಂತಿದ್ದಾಳೆ ತಾನೆ, ಅದಕ್ಕೆ ಇಲ್ಲಿ ಎನ್ಕ್ವೈರಿ ನಡೀತಿದೆ. ಮಗು ತರ ಸೈಲೆಂಟ್ ಗೇಮ್ ಪಾಡ್ತೀರಿ ಆಡು. ಪಾಪಣ್ಣ, ದಿಸ್ ಇಸ್ ವೆರಿ ಬ್ಯಾಡ್ ಕಣೋ. ನೀನ್ ಗುಡ್ ಬಾಯ್ ಅನ್ಕೊಂಡಿದ್ದೆ, ಆದ್ರೆ ಯು ಆರ್ ಅ ಬ್ಯಾಡ್ ಬಾಯ್. ಹೌದು, ಪಾಪಣ್ಣ ಬ್ಯಾಡ್ ಬಾಯ್. ಆಯ್ತಾ, ಮುಗಿತಾ ನಿಮ್ದು? ರಾಮ್ ಸ್ವಾಮಿ ಅಂತ ನನ್ನ ಸ್ಕೂಲ್ ಫ್ರೆಂಡ್ ಇದ್ದಾನೆ, ಕೇಳಿಸ್ಕೊ. ಒಂದ್ ನಿಮಿಷ ಕೇಳಿಸ್ಕೊ. ಅವನ್ಗೆ 2 ಹೆಂಡ್ತಿರು. ಮೊದಲನೇ ಹೆಂಡತಿ ಬಂದಾಗ 2ನೇ ಹೆಂಡತಿನ ನನ್ನ ಹೆಂಡತಿ ಅಂತ ಹೇಳು ಅಂತ ಹೇಳ್ದ. ಪ್ರಾಮಿಸ್. ಹೇಳು ಅಂದ ತಕ್ಷಣ ಹೇಳ್ಬಿಡಲ್ಲ. ಹಾ, ಅದಕ್ ಪ್ರೂಫ್ ಏನು? ನೀವು ಬಾಯಲ್ಲಿ ಹೇಳಿದ ತಕ್ಷಣ ನಾನು ನಂಬಕ್ಕಾಗತ್ತಾ? ಆಯ್ತು. ನೋಡು ಚೌಕಾಸಿ, ಪಾಪು ಹೇಳ್ತಿರೋ ಮಾತನ್ನ ನಂಬೇಕು. ಸಂಸಾರದಲ್ಲಿ ಈ ತರ ಎಲ್ಲ ಅನುಮಾನ ಪಡಕ್ ಶುರು ಮಾಡ್ಬಿಟ್ರೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಅಷ್ಟೇನೆ. ಮಮ್ಮಿ, ಬ್ಲೈಂಡ್ ಆಗೆಲ್ಲ ಬಿಲೀವ್ ಮಾಡಕ್ ಆಗಲ್ಲ. ಏನಾದ್ರೂ ಪ್ರೂಫ್ ಇದ್ರೆ ಶೋ ಮಾಡ್ಬೇಕು. ನಿನಗ್ ಮದ್ವೆ ಅಂದ್ರೆ ಗೊತ್ತಾ? ಸೋಪ್ನ ಅಂದ್ರೇನು ಗೊತ್ತಾ? ಸೋಪ್ನಾ ಮೀನ್ಸ್ ಸೋರೆಕಾಯ್ದು ವನ. ಸೈಲೆಂಟ್ ಗೇಮ್ ಮಾಡ. ಪ್ರೂಫ್ ತಾನೆ. ಪುಂಡ, ರಾಮಸ್ವಾಮಿ ಫೋನ್ ಮಾಡು. ಹಲೋ ರಾಮಸ್ವಾಮಿ, ಎಲ್ಲಿದ್ಯೋ? ಇಲ್ಲೇ ಫಂಕ್ಷನ್ಗೆ ಬಂದಿದ್ದೆ. ಊಟಕ್ಕೆ ಎಲೆ ಹಾಕ್ತಿದ್ದಾರೆ. ಏನ್ ವಿಷಯನ ಪುಂಡ? ನೀನ್ 2ನೇ ಹೆಂಡತಿ ಉಮ್ಮನ ನನ್ನ ಹೆಂಡತಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮನೆಯವರೆಲ್ಲ. ಆ ಫೋಟೋ ನೋಡಿ ನಂಬಿದ್ದಾರೆ. ಸ್ವಲ್ಪ ಕ್ಲಾರಿಫೈ ಮಾಡ. ಮೋಸ್ಟ್ಲಿ ನನ್ನ ಮೊದಲನೇ ಹೆಂಡತಿ ಪಾರ್ವತಿಯಲ್ಲಿರ್ಬೇಕು, ಅದಕ್ಕೆ ಅವನು ಈ ಥರ ಮಾತಾಡ್ತಿದ್ದಾನೆ. ಫಸ್ಟ್ ಈ ವಿಷಯದಿಂದ ಎಸ್ಕೇಪ್ ಆಗ್ಬಿಡ್ಬೇಕಲ್ಲ. ಪುಂಡ, ಯಾವ ಉಮಾನೋ? ಉಮಾ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ. ಓ, ನಮ್ ಸ್ಕೂಲ್ ಟೀಚರ್ ಉಮಾನ? ಅವ್ರು ಅವಾಗ್ಲೇ ಸತ್ರ ಅಲ್ಲೋ. ಏಯ್ ದೋಸು, ಬದುಕಿರೋ ಉಮಾ, ನಿನ್ ಹೆಂಡತಿ ಉಮಾ ರಸ್ತೆಲ್ ಸಿಕ್ಕಿದ್ಲಲ್ಲೋ ಟೀ ಕುಡಿತಿರ್ಬೇಕಾದ್ರೆ ಉಮಾ. 3 ಉಮಾಗಳ ಬಗ್ಗೆ ಹೇಳ್ತಾ ಇದೀಯಾ? ಮೆಂಟ್ಲಾಗ್ಬಿಟ್ಟಿದೇನೋ? 3 ಒಂದೇ. ಅವಳು ನಿನ್ ಹೆಂಡತಿ. ಇಲ್ಲಪ್ಪ, ನನಗೆ ಪಾರ್ವತಿ ಅಂತ ಒಬ್ಳೆ ಹೆಂಡ್ತಿದ್ದಾಳೆ. ಅವಳನ್ ಬಿಟ್ರೆ ಇನ್ ಯಾವ್ದು ಮದ್ವೆ ಆಗಿಲ್ಲ. ನನ್ನನ್ ಸಿಕ್ಕಾಕ್ಸಕ್ ಬರ್ಬೇಡ. ನಿನ್ ಚಪ್ಲಕ್ಕೆ ನನ್ನ ಹೆಸರು ಬಳಸ್ಬೇಡ. ರಾಮಸ್ವಾಮಿ, ಯಾಕೋ ನಂಗೆ ಹಿಂಗ್ ಕೈ ಕೊಡ್ತಿದ್ಯಾ ನೀನು? ನಿನ್ ಕಷ್ಟ ಬಂದಾಗ ನಾನು ಹಿಂಗ್ ಹೆಲ್ಪ್ ಮಾಡಿಲ್ವೇನೋ? ಈಗ ನನಗೆ ಕಷ್ಟ ಬಂದಿದೆ ಕಣ ಉಮಾ ವಿಷಯದಲ್ಲಿ. ನನ್ ಪಾರ್ ಮಾಡೋ. ನೀನ್ 2ನೇ ಮದ್ವೆ ಮಾಡ್ಕೊಂಡು ಸಿಕ್ಕಾಕೊಂಡ್ರೆ ನಾನ್ ಹೇಗೋ ಪಾರ್ ಮಾಡಕ್ಕಾಗುತ್ತೆ? ಮೊದಲೇ ಹೆಂಡತಿ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಬಿಡು. ಇಡ್ಲ ಫೋನು. ಊಟಕ್ಕೆ ಎಲೆ ಹಾಕಿದ್ದಾರೆ, ತೊವೆ ಮೇಲೆ ತುಪ್ಪ ಬಿತ್ತು. ಇಡ್ಲ ಫೋನು. ಬಾಯ್. ರಾಮಸ್ವಾಮಿ, ಪಾಪು,
ಊಟಕ್ಕೆ ರೆಡಿ ಮಾಡ್ಸಪ್ಪ. ಅಮ್ಮ 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 ನೋಡಮ್ಮ, ಇಲ್ಲಿ ಏನೋ ಒಂದು ಎಡವಟ್ ಆಗಿದೆ. ನೀವೆಲ್ಲ ನನ್ನ ಅಪಾರ್ಥ ಮಾಡ್ಕೊಂಡೆ. ಸ್ವೀಟು ನನ್ನ ಸ್ವೀಟು ಪ್ಲೀಸ್. ಉಮಾ ಅಂತ ಪ್ರೂವ್ ಮಾಡೋದಕ್ಕೆ ಚಾರು ಹತ್ರ ಪ್ರೂಫ್ ಇದೆ. ಎರಡನೇ ಹೆಂಡತಿ ಅಲ್ಲ ಅಂತ ಪ್ರೂವ್ ಮಾಡು, ಅವಾಗ ಎಲ್ರು ನಂಬ್ತಾರೆ. ಆಯ್ತಪ್ಪ, ನೀವೆಲ್ಲ ವೆಯ್ಟ್ ಮಾಡಿ, ನಾನು ಪ್ರೂವ್ ಮಾಡ್ತೀನಿ. ನೀನೇ ನಂಗೆ ಕಾಪಾಡಬೇಕು. ಯಾಕೆ ಇವಳು ಸರಬಣ ಅಂತ ಹೋಗ್ತಾರೆ? ಏನಾಗುತ್ತೆ ನೋಡ್ಕೊಂಡ್ಬರ್ತೀನಿ. ಸಂಸಾರ ನೀನ್ ಕೊಡಿಲಿ, ಇನ್ನು ಕೊಡಿಲಿ ನೀನು. ಹಠ ಮಾಡ್ಬೇಡ, ಬಿಡು ಸ್ವೀಟು. ನೋಡಿ ಪ್ರಾಮಿಸ್, ನನ್ಗೆ ಗೊತ್ತಿಲ್ಲಮ್ಮ, ನನ್ಗೆ ಗೊತ್ತಿಲ್ಲ, ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡಿ. ಅಯ್ಯೋ ಇಲ್ಲ, ಯಾರೋ ಬಂದು ಫೋಟೋ ಸಿಕ್ಕ ತಕ್ಷಣ ನಂಬಿಡ್ತಿಲ್ಲ ನೀನು. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ರಾಮಸ್ವಾಮಿನೇ ಹೇಳಿದ್ದು ಅವ್ರು ನಿಮ್ ಹೆಂಡತಿ ಅಂತ, ಅವ್ಳು ನಿಮ್ ಸೆಕೆಂಡ್ ಸೆಟಪ್ ಅಂತ ಆವಾಗ್ಲೇ ಪ್ರೂವ್ ಆಯ್ತು. ಆ ಉಮಾ ನಿಮ್ ಎರಡನೇ ಹೆಂಡತಿ ಅಲ್ವಾ? ನೀವೇ ನನ್ನ ಹತ್ರ ಸುಳ್ಳು ಹೇಳಿದ್ದು. ಇಲ್ಲ ಸ್ವೀಟು, ನಾನು ಎರಡನೇ ಮದ್ವೆ ಆಗಿಲ್ಲ. ನೀನ್ ಮಾಡೋ ಬ್ರೆಡ್ ಮೇಲೆ ಆಣೆ. ನಾನ್ ನಿಮ್ ಮನೇಲಿ ಇರಲ್ಲ, ನೀವು ಉಮಾ ಜೊತೆ ಹಾಯ್ ಆಗಿರಿ. ಅದೆಲ್ಲ ಏನಿಲ್ಲ, ಎಲ್ಲೂ ಹೋಗ್ತಿಲ್ಲ ಬಿಡು. ಬಿಡಿ. ಚಾರು, ಊರಿಗೆ ಹೋಗ್ಬೇಡ ಕಣಮ್ಮ. ಇಲ್ಲ, ನಾನ್ ನಮ್ಮ ಊರಿಗೆ ಹೋಗ್ತೀನಿ. ನಿಮ್ ಮಗನ್ ಜೊತೆ ನನಗ್ ಸಂಸಾರ ಮಾಡಕ್ ಆಗ್ತಿಲ್ಲ. ಇವ್ರು ಬರೀ ಸುಳ್ಳು. ಚೌಕಾಸಿ ಎರಡನೇ ಮದ್ವೆ ಮಾಡ್ಕೊಂಡಿರೋದು ಅವನು. ನೀನ್ ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ಯಾ? ಬೇಕಾದ್ರೆ ಅವನೇ ಮನೆ ಬಿಟ್ಟು ಹೋಗ್ಲಿ. ಅಮ್ಮ ಹೌದು ಚಾರು, ನೀನು ಮನೇಲೇ ಇರು. ಇವನ್ನೇ ಮನೆ ಬಿಟ್ಟು ಆಚೆ ಕಳ್ಸೋಣ. ನಾನು ಮಾಡಿಲ್ದೇ ಇರೋ ತಪ್ಪಿಗೆ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ. ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ಉಮನ್ ಕೇಳಿ, ಹೋಗಿ. ಹಾಗಾದ್ರೆ ಫೋನ್ ಮಾಡಪ್ಪ, ಕರ್ಸೋಣ ಈಗ್ಲೇ. ಇಲ್ಲ, ನನ್ನ ಹತ್ರ ಫೋನ್ ನಂಬರು. ಇದು ಶುದ್ಧ ಸುಳ್ಳು. ಕಾಂಟ್ಯಾಕ್ಟ್ ನಂಬರ್ ಇಲ್ದೇನೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಓ ಇಲ್ಲ ಸ್ವೀಟು, ಅವಳು ಯಾರಂತಾನೆ ನನಗೆ ಗೊತ್ತಿಲ್ಲ. ಈಗ ಸತ್ರು ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ, ಪ್ರೂಫ್ ಇಟ್ಕೊಂಡು ಮಾತಾಡು. ಈ ಮೊದಲು ಮನೆಯಿಂದ ಆಚೆ ಹೋಗು. ಇಂಥ ಮನೆ ಹಾಳು ಕೆಲಸ ಮಾಡಿರೋ ಮಕ್ಳಿಗೆ ನನ್ ಮನೆಯಲ್ಲಿ ಜಾಗ ಇಲ್ಲ. ಹೊರಡ್ತಾ ಇರು. ನನ್ ಮಾತೆ ಶಾಸನ. ಪುಂಡನ ಮನೆಯಿಂದ ಆಚೆ ಹಾಕೋಣ. ಅಮ್ಮ ಕರೆಕ್ಟ್ ಆಗಿ ಟೆಲ್ ಮಾಡಿದ್ರಿ ಮಮ್ಮಿ. ಪಾಪ ನಂಗೆ ಪನಿಷ್ಮೆಂಟ್ ಆಗ್ಲೇಬೇಕು. ನಿಮ್ಮಿ, ನಿನಗೂ ನನ್ನ ಮೇಲೆ ನಂಬಿಕೆ ಇಲ್ವಾ? ಇಲ್ಲಿ ನೋಡಿ, ನಾನು ತಪ್ಪು ಮಾಡಿಲ್ಲ. ಅವಳಿಗೂ ನಿನಗೂ ಸಂಬಂಧ ಇಲ್ಲ ಅಂತ ಪ್ರೂವ್ ಮಾಡು. ಅಲ್ಲಿವರೆಗೂ ನಾನ್ ನಿಮ್ಮಮ್ಮ ಅಲ್ಲ. ಈ ಮನೆ ಹೊಸಲಿನ ತುಳಿಬೇಡ. ಹೊರಟೋಗು ಇಲ್ಲಿಂದ. ನಾನು ಹೊರಡ್ತಿದ್ದೀನಿ. ಹೇಳೋಗ್ತಿದ್ಯಾ? ಲಗೇಜ್ ತಗೊಳಕ್ಕೆ. ಉಟ್ಟು ಬಟ್ಟೆಲೆ ರೈಟ್ ಅಂತ ಇರೋ. ಬಿಡ ಚೌಕಸಿ, ಸುಮ್ಮನೆ ಆಯ್ತು.